ಪ್ರಿಯರಾದವರೇ, ಇಂದಿನ ನಿರೀಕ್ಷೆಯ ವಾಕ್ಯ ಧ್ಯಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸ್ತೇನೆ. ಮನುಷ್ಯನು ರೊಟ್ಟಿ ತಿಂದು ಮಾತ್ರವಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿ ಮಾತಿನಿಂದಲೂ ಬದುಕ್ತಾನೆ. ನಮ್ಮನ್ನು ಬದುಕಿಸುವಂತೆ ಮಾಡುವುದು, ನಮಗೆ ಹೊಸ ನಿರೀಕ್ಷೆಯನ್ನು ಕೊಡುವಂಥದ್ದು ದೇವರ ವಾಕ್ಯ. ಈ ದಿನ ಕರ್ತನು ನಮಗೆ ನುಡಿಯುವಂಥ, ನಿರೀಕ್ಷೆ ಕೊಡುವಂಥ ಆ ಸತ್ಯವೇದದ ವಾಕ್ಯ ಏನೆಂಬುದಾಗಿ ಕೀರ್ತನೆಗಳ ಪುಸ್ತಕ 119ನೇ ವಾಕ್ಯ. ಸಾಮ್ಸ್ 119, ಚಾಪ್ಟರ್ 119, ವರ್ಸ್ 119. ಭೂಲೋಕದ ದುಷ್ಟರೆಲ್ಲರನ್ನು ಕಿಟ್ಟದಂತೆ ತೆಗೆದು ಬಿಡುತ್ತಿ, ಆದದರಿಂದ ನಾನು ನಿನ್ನ ಕಟ್ಟಳೆಗಳನ್ನೇ ಪ್ರೀತಿಸುತ್ತೇನೆ. ನೋಡ್ರಿ ಪ್ರಿಯರಾದವರೇ, ಸತ್ಯವೇದ ಪುಸ್ತಕದಲ್ಲಿ, ಕೀರ್ತನೆಗಳ ಪುಸ್ತಕದಲ್ಲಿ ಮಾತ್ರ 150 ಅಧ್ಯಾಯಗಳಿದೆ ಅಲ್ವಾ? ಅದರಲ್ಲೂ ಈ ಕೀರ್ತನೆ 119ರಲ್ಲಿ 176 ವಾಕ್ಯಗಳಿದೆ. ಅದರಲ್ಲಿ ನಾವು ಸುಲಭವಾಗಿ ನಮ್ಮ ನೆನಪಿನಲ್ಲಿ ಇಟ್ಕೊಳ್ಳುವುದಕ್ಕಾಗಿ ನಾನು ಪ್ರತಿದಿನ ನಿರೀಕ್ಷೆ ವಾಕ್ಯ ಹೇಳಬೇಕಾದ್ರೆ ಆ ಸೇಮ್ ನಂಬರಲ್ಲೇ ಹೇಳ್ತಿದ್ದೀನಿ. ಮನಸ್ಸಲ್ಲಿ ನಾವು ಜ್ಞಾಪಕದಲ್ಲಿ ಇಟ್ಕೋಬೋದು. ಕೀರ್ತನೆಗಳು 119 ಅಧ್ಯಾಯ 119ನೇ ವಾಕ್ಯ ಏನು ಹೇಳ್ತದೆ? 2ನೇ ಭಾಗ್ಯ, ನಾನು ನಿನ್ನ ಕಟ್ಟಳೆಗಳನ್ನೇ ಪ್ರೀತಿಸುತ್ತೇನೆ. ಆಮೇಲೆ ಕಟ್ಟಳೆಗಳು ಅಥವಾ ನಿಯಮಗಳು ಅಥವಾ ಧರ್ಮಶಾಸ್ತ್ರ ಅಥವಾ ವಚನಗಳು ಅಥವಾ ವಾಕ್ಯಗಳು ಅಥವಾ ಈ ಸತ್ಯವೇದ ಪುಸ್ತಕ, ನಿನ್ನ ಕಟ್ಟಳೆಗಳನ್ನು ಪ್ರೀತಿಸುತ್ತೇನೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ಒಂದು ಮಾತನ್ನು ಚೆನ್ನಾಗಿ ನಿನ್ನ ಮನಸ್ಸಿನ ಆಳದಲ್ಲಿ ದೃಢವಾಗಿ ನಿನ್ನಿಟ್ಟುಕೋ. ಏನು? ಕಟ್ಟಳೆಗಳು ಇಲ್ಲದೆ ಆಶೀರ್ವಾದವು ಇಲ್ಲ. ಕಟ್ಟಳೆಗಳನ್ನು ಹಿಂಬಾಲಿಸದೆ ಆಶೀರ್ವಾದವನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ನೀವು ನಾನು ಕಟ್ಟಳೆಗಳನ್ನು ಅಥವಾ ಕರ್ತನ ಅಪ್ಪಣೆಗಳನ್ನು, ಆಜ್ಞೆಗಳನ್ನು, ಕರ್ತನು ಹೇಳುವಂಥ ಮಾತನ್ನು ಪ್ರೀತಿಸಿ ಕೇಳಿ ನಡೆದರೆ ನಮ್ಮ ಜೀವಿತವು ಆಶೀರ್ವಾದವಾಗಿದೆ. ಇವತ್ತು ಅನೇಕರ ಜೀವಿತದಲ್ಲಿ ದೇವರ ಅದ್ಭುತಗಳನ್ನು, ಅತಿಶಯಗಳನ್ನು, ವಾಗ್ದಾನ ನೆರವೇರುವುದನ್ನು ನೋಡೋಕ್ಕೆ ಆಗ್ತಿಲ್ಲ. ಕಾರಣ ಏನು? ವಾಗ್ದಾನವನ್ನು ಮಾತ್ರ ಹಿಡಿದುಕೊಳ್ತಾರೆ, ಆದರೆ ಅದರ ಹಿಂದೆ ಇರುವಂಥ ಆಜ್ಞೆಯನ್ನು, ಕಟ್ಟಳೆಯನ್ನು ಮರೆತು ಬಿಡ್ತಾರೆ, ಹಿಂಬಾಲಿಸುವುದಿಲ್ಲ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ 1ರಿಂದ 14-15 ವಾಕ್ಯದ ತನಕ ಓದುವಾಗ ಶುಭಗಳು, ಆಶೀರ್ವಾದದ ವಾಕ್ಯಗಳು ಬರೆಯಲ್ಪಟ್ಟಿದೆ. ಆದರೆ ಮೊದಲ 2 ವಾಕ್ಯಗಳು ನೋಡಬೇಕಾದ್ರೆ, ಯಾರೆಲ್ಲ ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆಯುತ್ತಾರೋ ಅವರಿಗೆ ಎಲ್ಲ ಆಶೀರ್ವಾದಗಳು. ಇಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ದೇವರೇ, ನಾನು ನಿನ್ನ ಕಟ್ಟಳೆಗಳನ್ನು ಪ್ರೀತಿಸ್ತೇನೆ ಸ್ವಾಮಿ. ನಿನ್ನ ಕರ್ತನ ವಾಕ್ಯವನ್ನು ಪ್ರೀತಿಸು, ಕರ್ತನ ಆಜ್ಞೆಗಳನ್ನು ಪ್ರೀತಿಸು. ವಾಕ್ಯದ ಅನುಸಾರವಾಗಿ ನೀನು ನಡೆಯುವುದಾದರೆ ನೀನು ಯಾವ ಆಶೀರ್ವಾದದ ಹಿಂದೆ, ಐಶ್ವರ್ಯದ ಹಿಂದೆ ಓಡಬೇಕಾದ ಅವಶ್ಯಕತೆ ಇಲ್ಲ. ಆಶೀರ್ವಾದಗಳು, ಐಶ್ವರ್ಯಗಳು ನಿನ್ನನ್ನು ಹಿಂದಟ್ಟಿಸಿಕೊಂಡು ಬರುತ್ತದೆ, ನಿನ್ನನ್ನು ಹಿಂಬಾಲಿಸುತ್ತಾ ಬರುತ್ತದೆ. ಇದು ಸತ್ಯವೇದದ ಸತ್ಯದ ಮಾತಾಗಿದೆ. ನೀನು ಯಾವ ಮನುಷ್ಯನ ಕಾಲು ಹಿಡಿಯಬೇಕಾದ ಅವಶ್ಯಕತೆ ಇಲ್ಲ, ಯಾವ ಮನುಷ್ಯನನ್ನು ಬೇಡಬೇಕಾದ ಅವಶ್ಯಕತೆ ಇಲ್ಲ. ನೀನು, ನಾನು, ನೀವು, ನಾವೆಲ್ಲರೂ ಕರ್ತನ ಕಟ್ಟಳೆಗಳನ್ನು ಪ್ರೀತಿಸಿ ನಡೆಯುವುದಾದರೆ ಎಲ್ಲ ಆಶೀರ್ವಾದಗಳು ನಮ್ಮ ಹಿಂದೆ ಬರುತ್ತದೆ. ಅದು ನಿಜ ಪ್ರಿಯರಾದವರೇ. ಇವತ್ತು ಕರ್ತನ ನಮಗೆ ನಿರೀಕ್ಷೆ ಕೊಡುವಂಥ ವಾಕ್ಯ ಏನು? ಮಗಳೇ, ಮಗನೇ, ನೀನು ನನ್ನ ಕಟ್ಟಳೆಗಳನ್ನು ಪ್ರೀತಿಸಿ ಅದರ ಪ್ರಕಾರ ನಡೆಯುವುದಾದರೆ ಯಾರ ಹಿಂದೆನೂ ಯಾವ ಆಶೀರ್ವಾದನೂ ಹುಡುಕಿ ಓಡಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲ ಆಶೀರ್ವಾದಗಳು ನಿನ್ನನ್ನು ಹಿಂದಟ್ಟಿಸಿಕೊಂಡು ಬರುತ್ತದೆ. ಸಾಕು ಸಾಕು ಎಂಬುದಾಗಿ ಹೇಳುವಷ್ಟು ತುಂಬಿ ತುಳುಕುವಂಥ ಆಶೀರ್ವಾದವನ್ನು ಕರ್ತನು ನಿಮಗೆ ಅನುಗ್ರಹಿಸುತ್ತಾನೆ. ಕೀರ್ತನೆಗಳು 119ನೇ ಅಧ್ಯಾಯ 119ನೇ ವಾಕ್ಯ, ಕರ್ತನೇ, ನಿನ್ನ ಕಟ್ಟಳೆಗಳನ್ನು ನಾನು ಪ್ರೀತಿಸ್ತೇನೆ. ಪ್ರೀತಿಸುವಾಗ ಅದರ ಪ್ರಕಾರ ನಾನು ನಡೆಯುವಾಗ
ಎಲ್ಲ ಆಶೀರ್ವಾದಗಳನ್ನು ನನಗೆ ನೀನು ಅನುಗ್ರಹಿಸುವಂಥ ದೇವರಾಗಿದ್ದಿ. ನಿನ್ನ ಕಟ್ಟಳೆಗಳನ್ನು ಪ್ರೀತಿಸಿ ಅದರ ಪ್ರಕಾರ ನಡೆಯುವಂತೆ ಕೃಪೆಯನ್ನು ನಮಗೆ ಅನುಗ್ರಹಿಸಿ ಎಂಬುದಾಗಿ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ನಿನ್ನ ಕಟ್ಟಳೆಗಳನ್ನು, ಧರ್ಮಶಾಸ್ತ್ರವನ್ನು, ನಿಯಮಗಳನ್ನು, ಆಜ್ಞೆಗಳನ್ನು, ಅಪ್ಪಣೆಗಳನ್ನು ನಾವು ಹಿಂಬಾಲಿಸಲು ನಮಗೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರು ನಿನ್ನ ಕಟ್ಟಳೆಯ ಪ್ರಕಾರ ತಮ್ಮ ಜೀವಿತವನ್ನು ನಡೆಸಿ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತೆ ಕೃಪೆಯನ್ನು ಅನುಗ್ರಹಿಸು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಮರೆಯಬೇಡ್ರಿ, ಕೀರ್ತನೆಗಳು 119ನೇ ಅಧ್ಯಾಯ 119ನೇ ವಾಕ್ಯ. ಕರ್ತನ ಕಟ್ಟಳೆಗಳನ್ನು ಪ್ರೀತಿಸೋಣ, ಹಿಂಬಾಲಿಸೋಣ, ಆಶೀರ್ವಾದಗಳನ್ನು ಸ್ವಾಧೀನ ಮಾಡಿಕೊಳ್ಳೋಣ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ಬ್ಲೆಸ್ಸಡ್ ಡೇ. ಆಮೇನ್.